ಇದು ಒಂದು ವ್ಯವಸ್ಥಿತವಾಗಿ ಇದು ಭೂ ಕಬಳಿಕೆದ ಒಂದು ಹುನ್ನಾರ ನಡೆದಿದೆ ಸರ್ ಇಲ್ಲಿ. ಹಾಂ ಇದು ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವ್ರದ್ದು 47,000 ಎಕರೆ ಜಮೀನು ಇದೆ ಸರ್. ಓಕೆ. ಅದು ಅವರು ಬಡವರಿಗೆ ಹಾಸ್ಟೆಲು ಸಾರ್ವಜನಿಕವಾಗಿ ಉಪಯೋಗ ಮಾಡ್ಬೇಕಂತ ಅವ್ರು ದಾನ ಕೊಟ್ಟಿದ್ದು ಆಸ್ತಿ ಇದು. ಹಾಂ ಇದನ್ನ ಪಟ್ಟಬದ್ಧ ಹಿತಾಸಕ್ತಿಗಳು ಏನ್ ಮಾಡ್ತಾ ಇದಾರೆ, ಇದನ್ನೆಲ್ಲ ಮಾರ್ಕೊಂಡು ತಿನ್ನೋದು ಹಿಂಗೆಲ್ಲ ಒಂದು ವ್ಯವಸ್ಥೆ ನಡೀತಾ ಇದೆ ಸರ್. ಇನ್ನು ಅಲ್ಲಿರುವಂತಹ ಲಿಂಗಾಯತ ಸಮುದಾಯದ ವ್ಯಕ್ತಿಗಳು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ವಾ? ಅಲ್ಲ, ಮಾಡಿದ್ರು ಸರ್. ಅವರು ಬಂದಿದ್ರು, ಅವರು ಟ್ರಸ್ಟಿಂಗ್ ಕಮಿಟಿ ಅವರು ಬಂದಿದ್ರು ಸರ್. ಬಂದು ಕೇಳಿ ಇದನ್ನ ಮಾಡಿದ್ದಾರೆ. ಡಿ ಸಿ ಅವರು ಎಲ್ಲ ಇದನ್ನ ತೆರವುಗೊಳಿಸ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಆದೇಶ ಪ್ರತಿನೂ ಇದಾವೆ, ತಮಗೆ ಎಲ್ಲ ಕಳ್ಸಿದೀವಿ ಅವನ್ನ. ಓಕೆ. ಹೌದು, ಆದೇಶ ಪ್ರಕಾರ ಇಲ್ಲಿ ಇರುವಂತ ತಹಶೀಲ್ದಾರ್ ಏನು ಕ್ರಮ ಕೈಗೊಳ್ತಾ ಇಲ್ಲ. ಎ ಸಿ ಅವರು, ತಹಶೀಲ್ದಾರ್ ಏನು ಕ್ರಮ ಕೈಗೊಳ್ತಾ ಇಲ್ಲ ಸರ್. ಓಕೆ ಓಕೆ, ಧನ್ಯವಾದಗಳು. ಒಂದು ಬಹಳ ಜೋರ್ ನಡೆದಿದೆ ಸರ್ ಇಲ್ಲಿ. ಭೂ ಮಾಫಿಯಾದವರು ಎಲ್ಲ ಇಲ್ಲಿ ಮಣ್ಣು ಅಗಿಯೋದು, ಮಾರೋದು ಇಂಥವೆಲ್ಲ ನಡೀತಾ ಇದೆ ಸರ್. ಓಕೆ ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಲಿಂಗರಾಜು ಎನ್ನುವಂತಹ ವ್ಯಕ್ತಿ ಬ್ರಿಟಿಷರ ಕಾಲದಲ್ಲೇ ಸಾಕಷ್ಟು ಆಸ್ತಿಗಳನ್ನು ದಾನ ಮಾಡಿದ್ರು. ಒಂದು ಟ್ರಸ್ಟ್ಗಾಗಿರ್ಬೋದು, ಒಂದು ವಿಲ್ಲನ್ನು ಬರೆಸ್ಕೊಟ್ಟು ಒಂದು ಟ್ರಸ್ಟ್ಗೆ ಅದು ಸಾಕಷ್ಟು 47,000ಕ್ಕಿಂತ ಹೆಚ್ಚು ಆಸ್ತಿಯನ್ನು, ಎಕರೆ ಆಸ್ತಿಗಳನ್ನು ದಾನ